ಏ ಬಾಪ ಇಲ್ಲಿ ನೋಡು, ಅವ್ನು ಯಾರೋ ನೋಡೋದು ಕುಡ್ಕೊಂಬಂದ್ಬಿಟ್ಟು ಗಾಡಿಗಳನ್ನೆಲ್ಲ ಹೊಡಿತಾವನೆ. ನೋಡು ನೋಡು. ಹೋಯ್ ಹೋಯ್ ಹೋಯ್, ಯಾರೋ ನೀನು? ಏನೋ ಬೇಕು? ಸರಿ ಸರ್, ಆಯ್ತು. ಹೇಳಿ ಹೇಳಿ, ಏನ್ ಬೇಕಿತ್ತು? ನನಗೆ ಕಾರ್ ಬೇಕು. ಈಗ ಹತ್ರ ನನಗೆ ತುಂಬಾ ಕಡಿಮೆ ಪ್ರೈಸ್ ಕಾರ್ ಬೇಕು, 1 ಲಕ್ಷದಲ್ಲೂ ಬೇಕು. ಸರಿ ಸರ್, ಆಯ್ತು. ನಮ್ಮ ಬಾಸ್ನ ಕರ್ಕೊಂಡ್ಬಿಡ್ತೀನಿ. ಮಗ ಎಲ್ಲರಿಗೂ ರೆಸ್ಪೆಕ್ಟ್ ಗೊತ್ತಿಲ್ಲ. ಲವ್ ಯು ಮೇಡಮ್, ಲವ್ ಯು ಲವ್ ಯು. ಸರ್ ಹೇಳಿ ಸರ್, ಏನ್ ಬೇಕಿತ್ತು ಸರ್? ಸರ್ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿ ಸರ್. ನೀವು ಚೆನ್ನಾಗಿರಾ? ಹೆಸರು ಕಿಶೋರ್ ಅಂತ ಸರ್. ಕಿಶೋರ್ ಸರ್, ನಾನು ನಿಮ್ ವಿಡಿಯೋ ತುಂಬಾ ನೋಡ್ತಾ ಇರ್ತೀನಿ ಸರ್. ನಮಸ್ಕಾರ. ನಮಸ್ತೆ. ನಮ್ಗೆ ಏನಂತಂದ್ರೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಅಂದ್ರೆ ನಮ್ಮ ಗುರುಗಳಿಗೆ ಒಳ್ಳೆ ಪ್ರೈಸ್ ಗಾಡಿಗಳು ಕೊಡಿಸ್ಬೇಕು. ಸರಿ. ಸೊ ಅವರು ಪಾಪ ಬಡವರು 80,000ದಲ್ಲಿ ನೋಡ್ತಾರೆ, ಆಯ್ತು. 3 ಲಕ್ಷದಲ್ಲಿ ನೋಡ್ತಾರೆ, ಹಾ. ಸೊ 5 ಲಕ್ಷದೊಳಗೂ ನೋಡ್ತಾರೆ. ಲಕ್ಸುರಿ ನೋಡೋರ್ಗು ಸಿಗ್ಲಿ, ಕರೆಕ್ಟಾ? ಖಂಡಿತ ಸರಿ, ಇವಾಗ ಅಂತ ಕಾರ್ಗಳು ತೋರಿಸ್ತೀರಾ? ಖಂಡಿತ ತೋರಿಸ್ತೀನಿ ಸರ್, ಬನ್ನಿ ತೋರಿಸ್ತೀನಿ. ಸರ್, 1 ಲಕ್ಷ ರೂಪಾಯಿಂದಾನೆ ಗಾಡಿ ತೋರಿಸ್ತೀನಿ. ಹೌದಾ? ಬನ್ನಿ ಸರ್, ತುಂಬಾ ಒಳ್ಳೇದು ಸರ್. ಬನ್ನಿ ಸರ್, ಬನ್ನಿ. ಏನ್ ಸರ್ ಬ್ಯಾಟ್ ತಗೊಂಡ್ಬಿಡೀರಾ? ಸರ್, ಹುಡುಗರಿಗೂ ರೆಸ್ಪೆಕ್ಟ್ ಇಲ್ಲ ಸರ್. ನಮ್ಮ ರೆಸ್ಪೆಕ್ಟ್ ಕೊಡ್ತಾರ ಪರವಾಗಿಲ್ಲ, ನಮ್ಮ ಆಸ್ತಿ ಬಿಟ್ಟು ರೆಸ್ಪೆಕ್ಟ್ ಕೊಡ್ಬೇಕು. ಖಂಡಿತ ಸೊ ಅದಕ್ಕೆ ಸರ್, ಅದು ಬಿಡಿ ಸರ್, ಆಮೇಲೆ ಹೇಳ್ತೀನಿ. ಆಮೇಲೆ ಹೇಳ್ತೀನಿ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಈ ಗಾಡಿ ಬಂದು 2003 ಮಾಡಲು ಸರ್, ವ್ಯಾಗನಾರ್. ಬರೀ 1,15,000 ರೂಪಾಯಿ ಗಾಡಿ ಆಗುತ್ತೆ. 1 ಲಕ್ಷ 15,000 ಅಷ್ಟೇ. ಅಷ್ಟೇನಾ? ಅಷ್ಟೇ, ಬರೀ 1,15,000. ಏನ್ ಸರ್, ಸೂಪರ್ ಲಾಟ್ರಿ. ನಿಮ್ಗೆ ಕಮ್ಮಿ ಬೆಲೆಯಲ್ಲಿ ಬೇಕು ಅಂದ್ರಲ್ಲ ಸರ್ ಫ್ಯಾಮಿಲಿಗಳು. ಸರ್, ಈ ಗಾಡಿ ಬಂದು 2008 ಮಾಡಲು ಸರ್, ಪೆಟ್ರೋಲ್ ಇಂಜಿನ್, ಲೊಗಾನ್, ಸಿಡಾನ್ ಗಾಡಿ ಬೇಕು ಅಂತ ದೊಡ್ಡ ಗಾಡಿ ಅವ್ರಿಗೆ ಬರೀ 1.5 ಲಕ್ಷ ರೂಪಾಯಿ ಗಾಡಿ ಕೊಟ್ಬೇಡ ಸರ್. ಅಷ್ಟೇ, 1.5 ಕೊಟ್ಬೇಡ ಸರ್. ಅಷ್ಟೇ. ಹಿಂಗೆ ರೆಸ್ಪೆಕ್ಟ್ ಕಮ್ಮಿ ಸರ್. ಇದು ಸರ್, ನಿಮ್ಗೆ ಲೇಟೆಸ್ಟ್ ಬೇಕು ಅಂತೀರಾ? 2012-13 ಬೇಕು ಅಂತಾರಲ್ವಾ, ಅಂತವ್ರಿಗೆ 2013 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 2,60,000 ರೂಪಾಯಿ ಗಾಡಿ ಕೊಡೋಣ. ಅಷ್ಟೇ. ಖಂಡಿತ. ಅಯ್ಯೋ ಸೂಪರ್, ರೆಸ್ಪೆಕ್ಟ್. ಸರ್, ನೀವ್ ಆಗ್ಲೇ 3 ಲಕ್ಷ ಕೇಳಿರಲ್ವಾ, ಇದು 3.80. ಇದಕ್ಕೆ ಬರೀ ನೀವು 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ್ನ ಲೋನ್ ಮಾಡ್ಕೊಡ್ತೀನಿ. ಹೌದಾ? ಖಂಡಿತ. ರೆಸ್ಪೆಕ್ಟ್ ಸರ್. ಐಟನ್ ಸರ್, ಇದು ಐಟನ್ ಮ್ಯಾಗ್ನಾ ಪೆಟ್ರೋಲ್ ಇಂಜಿನ್. ಇದು ಗಾಡಿ ಬಂದು 2011 ಮಾಡಲಿ ಸರ್, ಬರೀ 2.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಇದನ್ನ ತಪ್ಪು ತಿಳ್ಕೊಬೇಡಿ, ನಂಗೆ ಲೋಗೋ ಎರಡೆರಡು ಕಾಣಿಸುತ್ತಲ್ಲ, ಅದಕ್ಕೆ ನೇಮ್. ತೊಂದ್ರೆ ಇಲ್ಲ ಸರ್, ನಾನು ಹೇಳ್ತೀನಿ. ನಾನು ಇದೀನಿ. ರೆಸ್ಪೆಕ್ಟ್ ಖಂಡಿತ ಸರ್. ಇದು ಸರ್, ಹಾಗೆ ಸರ್, ನಿಮ್ಗೆ ಆಟೋಮೆಟಿಕ್ ಯಾರಿಗೂ ಡ್ರೈವಿಂಗ್ ಬರಲ್ಲ, ಕಲಿತಾ ಇದಾರೆ, ಇಲ್ಲ ನನಗೆ ಕ್ಲಚ್ ಜಾಸ್ತಿ ತುಳಿಬಾರ್ದು ಅಂತಾರಲ್ಲ, ಅಂತವ್ರಿಗೆ ಆಟೋಮೆಟಿಕ್ ಗಾಡಿ ಸರ್, ಬರೀ 3,15,000 ರೂಪಾಯಿ ಅಷ್ಟೇ ಸರ್. ಸರ್ ಸರ್, ಎಷ್ಟು ಕಾರ್ ಇದೆ ಸರ್ ಇವತ್ತು? 111 ಕಾರ್ ಇದೆ ಇವತ್ತು. ಅಯ್ಯಪ್ಪ ಸರ್, 111 ಕಂಡೆಲ್ಲ ನಿಂಗೆ ರಿವ್ಯೂ ಮಾಡಿದ್ರೆ ನನ್ ಕುಡ್ದಿದ್ದೆಲ್ಲ ಇಲ್ದೋಗ್ಬಿಡುತ್ತೆ ಸರ್. ಸೊ ಅದಕ್ಕೆ ನಮ್ದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಈಗ ಆ ಕಾರ್ದೆಲ್ಲ ಡೀಟೇಲ್ಸ್ ಕೊಟ್ಬಿಡೋಣ. ಖಂಡಿತ ಕೊಡೋಣ ಸರ್. ನಿಮ್ಗೂ ತುಂಬಾ ಲಾಗ್ ಆಗ್ಬಿಟ್ರೆ ಕಷ್ಟ, ಸ್ಕಿಪ್ ಮಾಡ್ಬಿಡ್ತೀರಾ. ಸೊ ಹಾಗಾಗಿ ತುಂಬಾ ಕಡಿಮೆ ಪ್ರೈಸು, ರೆಸ್ಪೆಕ್ಟ್. ಬನ್ನಿ, ನಾನ್ ರೆಸ್ಪೆಕ್ಟ್ ಕೊಡ್ತೀನಿ ಸರ್. ಆದ್ರೆ ನೀವು ಗಾಡಿ ತಗೊಂಡ್ಮೇಲೆ ಯಾವತ್ತು ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಅಂತ ನನಗೆ ಪ್ರಾಮಿಸ್ ಮಾಡೋದು ಸರ್. ನಂಗೆ ಗಾಡಿನೇ ಓಡಿಸಕ್ ಬರಲ್ಲ. ರೆಸ್ಪೆಕ್ಟ್. ಫಾರ್ವರ್ಡ್ ಮಾಡೋ. ನಿಲ್ಸು. ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಅಂತ ನನಗೆ ಪ್ರಾಮಿಸ್ ಮಾಡೋದು ಸರ್. ನಂಗೆ ಗಾಡಿನೇ ಓಡಿಸಕ್ ಬರಲ್ಲ. ರೆಸ್ಪೆಕ್ಟ್. ಶಬ್ಬಾಸ್ ಬೇಟಾ. ಸರ್, ನೆಕ್ಸ್ಟ್ i20 ಆಸ್ತಾ ಸರ್, 8 ಏರ್ ಬ್ಯಾಗ್ ಇರ್ತಕ್ಕಂಥ ಗಾಡಿ ಸರ್, 2009 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 2,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು ಸರ್, ನೆಕ್ಸ್ಟ್ ಬಂದು ರಿಟ್ಸ್ ಇದೆ ಸರ್. ರಿಟ್ಸ್ 2012 ಮಾಡಲು ಪೆಟ್ರೋಲ್ ಇಂಜಿನ್ VXI ವೇರಿಯಂಟ್, ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು ಸರ್, ನೆಕ್ಸ್ಟ್ 3 ಲಕ್ಷ ಅಲ್ಲ, 2.5 ಲಕ್ಷ ಅಲ್ಲ, 2.80 ಅಲ್ಲ ಸರ್, ಗಾಡಿ ಬರೀ ಕೊಡ್ತಾರೆ ಬರೀ 1,80,000 ರೂಪಾಯಿಗೆ ಸರ್. ಹೋಂಡಾ ಸಿಟಿ 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸರ್, ಬರೀ 1,80,000 ರೂಪಾಯಿ ಸರ್. ನೆಕ್ಸ್ಟ್ ಬಂದು ಇನ್ನೊಂದು ವ್ಯಾಗನಾರ್ ಇದೆ ಸರ್, LXI ವೇರಿಯಂಟ್ 2004, 2004 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಆಗಿರುತ್ತೆ, ಸೆಕೆಂಡ್ ಓನರ್. ಈ ಗಾಡಿ ಬರೀ 1,15,000 ರೂಪಾಯಿ ಕೊಡೋಣ ಸರ್. ಸರ್, ನೆಕ್ಸ್ಟ್ ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ ಸರ್, ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ, ಗಾಡಿ 2010 ಮಾಡಲು, ಬರೀ 1,90,000 ರೂಪಾಯಿ ಗಾಡಿ ಕೊಡೋಣ ಸರ್. ಸರ್, ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾ ಸರ್, ಆಂಬಿಯಂಟ್ ವೇರಿಯಂಟ್ 2009 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಸಿಂಗಲ್ ಓನರ್ ಆಗಿರುತ್ತೆ,
ಈ ಗಾಡಿನೂ ಸಹ ಬರೀ 1,90,000 ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬಂದು ನಿಮಗೆ ಹುಂಡೈ ಗೆಟ್ಸ್ ಸರ್ 2008 ಮಾಡಲು GLX ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಬರೀ 1.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ವಿತ್ ಮ್ಯಾಗ್ವಿಲ್ ಅಂಡ್ ವೆರಿ ಗುಡ್ ಟೈರ್ಸ್ ಇದೆ ಸರ್ ವೆಹಿಕಲ್ ಅಲ್ಲಿ. ಸರ್ ಈ ಸ್ವಿಫ್ಟ್ ಬಂದು 2012 ಮಾಡಲು ಸರ್ ಗಾಡಿ. 2012 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ, VDI ವೇರಿಯಂಟ್ ಬರೀ 3,80,000 ರೂಪಾಯಿ ಕೊಡ್ತೀನಿ ಸರ್ ಗಾಡಿ. ಯಾವ ಮಾಡಲ್ ಸರ್ ಹೇಳಿದ್ರಲ್ಲ ಇದು? 2012 ಲೋನ್ ಆಗುತ್ತಲ್ಲ? ಖಂಡಿತವಲ್ಲೂ ಆಗುತ್ತೆ ಸರ್. 80,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಬ್ಲಾಕ್ ಕಲರ್ ಸ್ವಿಫ್ಟ್ ಇದೆ, ಇದು ಹೇಳಿ ಸರ್ ಹಾಗೆ. ಸರ್ ಈ ಸ್ವಿಫ್ಟ್ ಇದು ಸಹ 2012 ಇದು ಡೀಸೆಲ್ ಇಂಜಿನ್, ಇದು ಸಿಂಗಲ್ ಓನರ್ ಗಾಡಿ ಬರೀ 3.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೊ ಅದೆಲ್ಲ ಮ್ಯಾಗ್ವಿಲ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರೆ ಖಂಡಿತ ಹಾಕ್ಸಿರೋದು ಸರ್. ಸರ್ ರೆಡ್ ಕಲರ್ ಇನ್ನೊಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಹಾಗೆ. ಸರ್ ಇದು 2012 ಇದನ್ನು ಪೆಟ್ರೋಲ್ ಇಂಜಿನ್ ಗಾಡಿ. ಇದು ಇಷ್ಟು 2 ಡೀಸೆಲ್ ಇಂಜಿನ್ ನೋಡ್ರಿ, ಒಂದು ಪೆಟ್ರೋಲ್ ಇಂಜಿನ್. ಇದು 2012 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಇದನ್ನು ಸಹ 3,80,000 ರೂಪಾಯಿ ಕೊಡ್ತೀನಿ ಸರ್. ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ. ಸೊ ಮತ್ತೊಂದು ರೆಡ್ ಕಲರ್ ಇದೆ ಸರ್, ಇದು ಸಹ 3,70,000 ರೂಪಾಯಿ ಕೊಟ್ಬಿಡ್ತೀನಿ. ಈ ಗಾಡಿ ಬಂದು 2013 ಮಾಡಲು. ನೀವು 3 ಗಾಡಿ ನೋಡ್ರಿ, 3 ಗಾಡಿನ 2012 ಮಾಡಲು ಇತ್ತು. ಇದು 2013 ಮಾಡಲು ಬರೀ 3,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 13 ಮಾಡಲು. ಇಲ್ಲೊಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಹಾಗೆ. ಸರ್ ಈ ಸ್ವಿಫ್ಟ್ ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ಬರೀ 2,60,000 ರೂಪಾಯಿ ಕೊಡ್ತೀನಿ ಸರ್. ಸೊ ಮಾಡಿಫೈ ಆಗಿರುವಂತದ್ದು, ಮ್ಯಾಗ್ವಿಲ್ ನೋಡ್ರೆ ಗೊತ್ತಾಗುತ್ತೆ, ಟೈರ್ ಕಂಡೀಷನ್ ಚೆನ್ನಾಗಿದೆ, ಬಾಡಿ ಲೈನ್ ನೋಡ್ಕೊಳ್ಳಿ. ಅಂಡ್ ಒಳ್ಳೆ ಸ್ವಿಫ್ಟ್ ಗಾಡಿ ಬೇಕು ಅಂತಂದ್ರೆ ನೀವು ಇಲ್ಲಿ ಬರ್ಬೋದು. ಆಪ್ಷನ್ ಬೇಜಾನ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು 2012 ಮಾಡಲು ಸರ್. ಇದು ಸಹ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಇದನ್ನು 3,80,000 ರೂಪಾಯಿ ಕೊಡೋಣ ಸರ್. ಯಾವ ಮಾಡ್ಲು? 2012 ಸರ್. 2012 ಇವತ್ತು ನಮ್ಮ ಹತ್ರ 5 ಗಾಡಿ ಇದೆ ಸರ್. ಇದು ಬಂದು i20 ಸರ್. ಈ i20 ಬಂದು ನಿಮ್ಗೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ, ಮ್ಯಾಗ್ನಾ ವೇರಿಯಂಟ್ 2010 ಮಾಡಲು ಗಾಡಿನ ಬರೀ 2,90,000 ರೂಪಾಯಿ ಕೊಡ್ತೀನಿ ಸರ್. ಸರ್ i20 ಸರ್ ಮತ್ತೊಂದು i20 2009 ಮಾಡಲ್, ಇದು ಪೆಟ್ರೋಲ್ ಇಂಜಿನ್ ಮ್ಯಾಗ್ನಾ ವೇರಿಯಂಟ್. ಈ ಗಾಡಿನ ಬರೀ 2,70,000 ರೂಪಾಯಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಮಿತ್ಸುಬಿಷಿ ಸಿಡಿಯಾ ಸರ್. ಈ ಸಿಡಿಯಾ ಬಂದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಗಾಡಿ, ಸೆಕೆಂಡ್ ಓನರ್ ಸೂಪರ್ ಕ್ಲಾಸ್ ಆಗಿದೆ, ಬರೀ 2,20,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಸಿವಿಕ್ 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಅಂತೂ ಸೂಪರ್ ಆಗಿದೆ, ಬರೀ 2,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಮಾರುತಿ ರಿಟ್ಸು VXI 2015 ಮಾಡಲು ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ, ಪೆಟ್ರೋಲ್ ಇಂಜಿನ್ ಸೂಪರ್ ಕ್ಲಾಸ್ ಆಗಿದೆ. ಯಾರು ಬೇಕಾದ್ರೂ ಬಂದು ತಗೊಳ್ಳಿ, ಬರೀ 4,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಮತ್ತೊಂದು ರಿಟ್ಸು 2011 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 2,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು ಸೊ ಗುರು ನೋಡ್ತಾ ಇರ್ಬೋದು, ಬ್ಲೂ ಕಲರ್ ನನ್ನ ಫೇವರೇಟ್ ಕಲರ್ ಅಲ್ಲಿ ಒಂದು ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು. ಅದ್ರಲ್ಲೂ ತುಂಬಾ 2 ಇದೆ ಅಲ್ಲ ಸರ್? ಅವಾಗ 2 ಇದೆ ಸರ್, ಅಲ್ಲೊಂದಿದೆ ಇಲ್ಲೊಂದಿದೆ ಸರ್. ನೋಡಿ, ಅಲ್ಲೊಂದಿದೆ ಅಂಡ್ ಇಲ್ಲೊಂದಿದೆ. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು ಸಹ 3,80,000 ರೂಪಾಯಿ ಕೊಡ್ತೀನಿ. 2012 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಏನ್ ಸರ್ ಸ್ವಿಫ್ಟ್ ಅಲ್ಲಿ ಇಷ್ಟೊಂದು ಕಮ್ಮಿಗೆ? ಸರ್ ಸ್ವಿಫ್ಟ್ 11 ಸ್ವಿಫ್ಟ್ ಇದೆ ಸರ್ ನಮ್ಮಲ್ಲಿ, ಎಲ್ಲಾನು ಕಮ್ಮಿ ಬೇಡ. 2012 13 ಮಾಡಲ್ 11 ಸ್ವಿಫ್ಟ್ ಇದೆ ಸರ್. ಮಹೀಂದ್ರಾ ವೆರಿಟೋ ಇದು D4 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಅಂತ ತುಂಬಾ ಚೆನ್ನಾಗಿದೆ, ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಸರ್ ಈ ವೆಂಟೋ ಬಂದು 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ, ಬರೀ 3,60,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಈ ಕಡೆ ನೋಡಿ SX4 ಇದೆ. SX4 2008 ಮಾಡಲು ಪೆಟ್ರೋಲ್ ಇಂಜಿನ್ VXI ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ, ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ 2008 ಮಾಡಲು ಗಾಡಿ, VDI ಡೀಸೆಲ್ ಇಂಜಿನ್, ಬರೀ 2,70,000 ರೂಪಾಯಿ ಕೊಡ್ತೀನಿ ಸರ್. ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ ಸರ್ 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ, ಸೂಪರ್ ಇದೆ, ಬರೀ 3,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಇದು ಬಂದು ಇಂಡಿಕಾ ವಿಸ್ತಾ ಸರ್. ಇಂಡಿಕಾ ವಿಸ್ತಾ ತುಂಬಾ ಜನ ಕೇಳ್ತಾ ಇರ್ತಾರೆ, ಕ್ವಾರ್ಟರ್ ಜೆಟ್ ಇಂಜಿನ್ ಬೇಕು ಅಂತ. ಕ್ವಾರ್ಟರ್ ಜೆಟ್ ಇಂಜಿನ್ ಇಂಡಿಕಾ ವಿಸ್ತಾ 2011 ಮಾಡಲು ಡೀಸೆಲ್ ಇಂಜಿನ್, ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ i20 ಮ್ಯಾಗ್ನಾ 2011 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ, ಬರೀ 2,90,000 ರೂಪಾಯಿ ಕೊಡ್ತೀನಿ ಸರ್. ಒಳ್ಳೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರೋ ಒಳ್ಳೆ ಟೈರ್ಸ್ ಇದೆ ಗಾಡಿಲಿ. ಸರ್ ಈ ಕಡೆ ನೋಡಿ ನೀವು, ಪುಂಟೋ ಇದೆ, ಫಿಯಟ್ ಪುಂಟೋ ಎಮೋಷನ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಗಾಡಿ, 2011 ಮಾಡಲು ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದು ನಿಮಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ಸರ್, ಮತ್ತೊಂದು ಹೈಲೈನ್ ವಿಡಿ ಮಾರ್ಕೆಟ್ ಯಾರು ಕೊಡಿದೆ ಸರ್. 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 3,20,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಹುಂಡೈ i10 2009 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್, ಸ್ಯಾಂಟ್ರನೋ ಬರಲ್ಲ ಸರ್ ಈ ಬೆಲೆಗೆ, ಅಷ್ಟು ಬೆಲೆ ಕೊಡ್ತೀನಿ. ಗಾಡಿ ಬಂದು 1,80,000 ರೂಪಾಯಿ ಕೊಡ್ತೀನಿ ಸರ್ i10 ನ. ಸರ್ ಈ ಫಿಯಟ್ ಪುಂಟೋ ಒಂದು ಎಮೋಷನ್ ವೇರಿಯಂಟ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ, 2009 ಮಾಡಲು ಗಾಡಿ, ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್ ಡೀಸೆಲ್ ಇಂಜಿನ್. ಸರ್ ಮತ್ತೊಂದು ರೆಡ್ ಕಲರ್ ಸ್ವಿಫ್ಟ್ ಇದೆ, ಇದು ಸರ್. ಸರ್ ಈ ಸ್ವಿಫ್ಟ್ ಬಂದು 2015 ಮಾಡಲು ಸ್ಪೆಷಲ್ ಆಗಿದೆ ಗಾಡಿ, ಅಂತೂ ತುಂಬಾ ಚೆನ್ನಾಗಿದೆ. 2015 ಮಾಡಲ್ ಆಗಿರುತ್ತೆ, ZDI ವೇರಿಯಂಟ್ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿನ ಬರೀ 5,40,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2006 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ, ಬರೀ 1,30,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಇದು ಬಂದು ಚವಲೆಟ್ B2 ಸರ್ 2010 ಮಾಡಲು ಪೆಟ್ರೋಲ್ ಇಂಜಿನ್, ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್ ಇದನ್ನ. ಸರ್ ಇಲ್ಲಿ ನೋಡಿ ಸ್ಯಾಂಟ್ರೋ ಇದೆ 2004 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 1,30,000 ರೂಪಾಯಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬಂದು ನಿಮಗೆ ವರ್ನಾ ಇದೆ 2009 ಮಾಡಲು ಡೀಸೆಲ್ ಇಂಜಿನ್ ಸರ್, 91 ಸಲ ಓಡಿದೆ ಗಾಡಿ, ಗಾಡಿನ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಫೋರ್ಡ್ ಆಸ್ಪೈರ್ ಇದೆ ಸರ್, 2015 ಮಾಡಲು ಡೀಸೆಲ್ ಇಂಜಿನ್,
ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಬರೀ 3,80,000 ಕೊಡ್ತೀನಿ. ಲೋನ್ ಬೇಕಾ? ಬರೀ 80,000 ತಗೊಂಡ್ಬನ್ನಿ, ನಿಮಗೆ 3 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. ಸರ್ ಮೈಲೇಜ್ ಎಷ್ಟು ಬರ್ಬೋದು ಇದು? ಸರ್ ಈ ಗಾಡಿ ಏನಾದ್ರು ಒಂದು 20 ಮೇಲೆ ಬರುತ್ತೆ ಸರ್, 20 ಕೆಳಗೆ ಬರಲ್ಲ ಸರ್. ಇಲ್ಲಿ ನೋಡಿ ಫೋರ್ಡ್ ಫೀಗೋ ಇದೆ. ಈ ಫೋರ್ಡ್ ಫೀಗೋ ಬಂದು 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. ಬರೀ 1,90,000 ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಗಾಡಿ ಬಂದು ಇನ್ನೊಂದು ಫೋರ್ಡ್ ಫೀಗೋ ಇದೆ ಸರ್. ಈ ಗಾಡಿ 2013 ಮಾಡಲು ಸರ್. 13 ಮಾಡಲು ಸಿಂಗಲ್ ಓನರ್ ಸರ್. ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಬರೀ 2,60,000 ಗಾಡಿ ಕೊಡ್ತೀನಿ ಸರ್. ಸರ್ ಮತ್ತೊಂದು ಫೀಗೋ ಇದೆ ನೋಡಿ ಇಲ್ಲಿ. ಈ ಫೀಗೋ ಬಂದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 1,80,000 ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ರೆನಾಲ್ಡ್ ಫ್ಲೂಯೆನ್ಸ್ ಇದೆ ಸರ್. ರೆನಾಲ್ಡ್ ಫ್ಲೂಯೆನ್ಸ್ 2011 ಮಾಡಲು ಡೀಸೆಲ್ ಇಂಜಿನ್ ಸರ್. ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಬರೀ 2.5 ಲಕ್ಷ ಗಡಿ ಕೊಡ್ತೀನಿ ಸರ್. ಸರ್ ಇಟಿಎಸ್ ಬೇಕಾದವ್ರಿಗೆ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬರೀ 3,60,000 ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬಂದು ಹೋಂಡಾ ಸಿಟಿ ಇದೆ ಸರ್ ನಮ್ಮಲ್ಲಿ. ಹೋಂಡಾ ಸಿಟಿ ಬಿ ವರ್ಷನ್ ಪೆಟ್ರೋಲ್ ವೇರಿಯಂಟ್ 2011 ಮಾಡಲು ಗಾಡಿ ಸೂಪರ್ ಆಗಿದೆ. ಬರೀ 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಸರ್ ಚವರ್ಲೆಟ್ ಸ್ಪಾರ್ಕ್ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಬರೀ 1,15,000 ಗಾಡಿ ಕೊಟ್ಬಿಡ್ತೀನಿ ಸರ್. ನೆಕ್ಸ್ಟ್ ಬಂದು ಜೆನ್ ಇದೆ. ಜೆನ್ ಮಾರುತಿ ಜೆನ್ ತುಂಬಾ ಫೇವರೇಟ್ ಎಷ್ಟೊಂದು ಜನಕ್ಕೆ. ಗಾಡಿ ಒಂದು 2004 ಮಾಡಲಾಗಿರುತ್ತೆ. ಬರೀ 1,35,000 ಕೊಡ್ತೀನಿ ಸರ್. ವಿತ್ ಮ್ಯಾಗ್ವಿಲ್ ಟೈರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಸರ್ ಟಾಟಾ ಇಂಡಿಗೋ 2012 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 1,60,000 ಗಾಡಿ ಕೊಡ್ತೀನಿ ಸರ್. ಸರ್ ಜೆನ್ ಎಸ್ ಪೆಟ್ರೋಲ್ ಇಂಜಿನ್ 2007 ಮಾಡಲು ಬರೀ 1,15,000 ಗಾಡಿ ಕೊಡ್ತೀನಿ ಸರ್. ಸರ್ ಎ ಸ್ಟಾರ್ LXi 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 1,90,000 ಗಾಡಿ ಕೊಡ್ತೀನಿ ಸರ್. ಮತ್ತೊಂದು ಫಿಯಟ್ ಪುಂಟೋ ಇದೆ ನಮ್ಮಲ್ಲಿ ಇವತ್ತು. ಫಿಯಟ್ ಪುಂಟೋ ಗ್ರ್ಯಾಂಡ್ 2011 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 1,80,000 ಗಾಡಿ ಕೊಡ್ತೀನಿ ಸರ್. ಸರ್ ಗೆಟ್ಸ್ ಬಂದು ನಿಮ್ಗೆ 2008 ಮಾಡಲು ಡೀಸೆಲ್ ಇಂಜಿನ್ ಬರೀ 1,70,000 ಗಾಡಿ ಕೊಡ್ತೀನಿ ಸರ್. I10 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬರೀ 2,40,000 ಕೊಡ್ತೀನಿ ಸರ್. ಸರ್ ಈ ಗಾಡಿ ಬಂದು I20 ಸರ್. I20 ಆಸ್ತಾ ಎಡಿಷನ್ ಪೆಟ್ರೋಲ್ ಇಂಜಿನ್ ಗಾಡಿ. ಪೆಟ್ರೋಲ್ ಇಂಜಿನ್ ಗಾಡಿ 2,30,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು ಬಂದು ವ್ಯಾಗನಾರ್ ಸರ್. ವ್ಯಾಗನಾರ್ LXi 2012 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಬರೀ 2,25,000 ಗಾಡಿ ಕೊಡ್ತೀನಿ ಸರ್. ಆಲ್ಟೋ 800 2015 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬರೀ 2,70,000 ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಇದೆ 2003 ಮಾಡಲು. ಗಾಡಿ ಅಂತೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ ಬೆಲೆ ಬಂದು 1,35,000 ಕೊಡೋಣ ಸರ್. ಸರ್ ನೆಕ್ಸ್ಟ್ ಟಾಟಾ ಇಂಡಿಕಾ ಸರ್. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ 1,30,000 ಕೊಡ್ತೀನಿ ಸರ್. 2010 ಮಾಡಲು ಸರ್. ಇದು ಬಂದು ವೋಲ್ಸ್ ವ್ಯಾಗನ್ ಪೋಲೋ ಸರ್. ಹೈಲೈನ್ 2010 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ 3,40,000 ಗಾಡಿ ಕೊಡೋಣ ಸರ್. ಸರ್ ಟಾಟಾ ನ್ಯಾನೋ 2013 ಮಾಡಲು ಗಾಡಿ ಸೆಕೆಂಡ್ ಓನರ್ ಬರೀ 80,000 ಗಾಡಿ ಕೊಡೋಣ ಸರ್. ಸೊ ಗುರುಗಳ ಇವಾಗ ತುಂಬಾ ಜನ ದೊಡ್ಡ ಫ್ಯಾಮಿಲಿಗೆ ಒಂದು ದೊಡ್ಡ ಕಾರ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ದೊಡ್ಡ ಕಾರ್ ಹುಡುಕ್ಬೇಕಾದ್ರೆ ಅಂದ್ರೆ ತುಂಬಾ ಸರ್ಚ್ ಮಾಡ್ತಾ ಇರ್ತಾರೆ. ತುಂಬಾ ಬೇರೆ ಬೇರೆ ಕಡೆ ಶೋರೂಮ್ ಹೋಗ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ತುಂಬಾ ಹೈ ಪ್ರೈಸ್ ಹೋಗ್ಬಿಟ್ಟು ಯಾರು ತಗೊಳಕ್ ಹೋಗಲ್ಲ, ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಸೊ ನೀವು ಇಲ್ಲಿ ಬಂದ್ರೆ ಆಲ್ಮೋಸ್ಟ್ ಒಂದು ದೊಡ್ಡ ಗಾಡಿ ನಿಮ್ಗೆ SUV ವೇರಿಯಂಟ್ ಬೇಕಾ ಇಲ್ಲಾಂದ್ರೆ ಇನೋವಾ ಬೇಕಾ? ಸೊ ಇವಾಗ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಮ್ಯಾಟರ್ಗೆ ನೋಡ್ತೀನಿ ಸರ್. ಇನೋವಾ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಈ ಗಾಡಿ ಬಂದು 2011 ಮಾಡಲು ಸರ್. ಗಾಡಿ ಸೆಕೆಂಡ್ ಓನರ್ ಸೂಪರ್ ಆಗಿದೆ. ಬರೀ 6,70,000 ಕೊಡೋಣ ಸರ್. 6,70,000 ಸರ್. ನಾ ಕಮ್ಮಿ ಅಂತ ಹೇಳ್ಬಿಟ್ಟಿದ್ದೀನಿ. ಕಮ್ಮಿ ಹೇಳಿದ್ರೆ ಅದ್ರ ಸ್ವಲ್ಪ ಲೈಟ್ ಆಗಿ ಏನಾದ್ರು 6.5 ಲಕ್ಷ ಕೊಟ್ಟೆ ತಗೊಳ್ಳಿ ಸರ್. ಇನ್ನೇನ್ ಬೇಕು? 100% 6.5 ಲಕ್ಷ ಕೊಡ್ತೀನಿ ಬನ್ನಿ. ಓಕೆ. ಸೊ ಇನ್ನೊಂದಿದೆ ನೋಡ್ತಾ ಇರ್ಬೋದು. ತುಂಬಾ ಗಾಡಿಗಳಿದೆ ಗುರುಗಳ. ಇಲ್ಲಿ ಅರೌಂಡ್ ಎಷ್ಟು ಕಾರ್ ಇದೆ ಸರ್ ಹೇಳಿದ್ರಲ್ಲ ಅವಾಗ್ಲೇ? ಸರ್ 111 ಗಾಡಿ ಇದೆ ಟೋಟಲ್ ಆಗಿ. ಪ್ರೆಸೆಂಟ್ಲಿ ಇನ್ ಸ್ಟಾಕ್ 111 ಇದೆ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಈ ಗಾಡಿ ಬಂದು 2006 ಮಾಡಲು ಸಿಂಗಲ್ ಓನರ್ ಲೇಡಿ ಡ್ರೈವರ್. ಗಾಡಿ ಅಂತೂ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಒಂದೇ ಒಂದು ಪೀಸ್ ಸಹ ಪೇಂಟ್ ಆಗಿಲ್ಲ. ಕಂಪ್ಲೀಟ್ ಒರಿಜಿನಲ್ ಇದೆ ಗಾಡಿ. 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷ? ಖಂಡಿತ 5.5 ಲಕ್ಷ. 6.5 ಲಕ್ಷ? 6.5 ಲಕ್ಷ ಸರ್. ಮತ್ತೊಂದಿದೆ, ಇನ್ನೊಂದಿದೆ ಬನ್ನಿ ಸರ್. ಇನೋವಾ ಸರ್ 7 ಸೀಟರ್. ನಿಮ್ಗೆ ಏನಿಲ್ಲ ನಮ್ಮ ಹತ್ರ ಇವತ್ತು 10 ರಿಂದ 11 7 ಸೀಟರ್ ಇದೆ ಸರ್. ಈ ಇನೋವಾ ಬಂದು 2010 ಮಾಡಲು ಸರ್. ಇದು ಸಹ ಸಿಂಗಲ್ ಓನರ್ ಗಾಡಿ. ಇದನ್ನು ಸಹ 6.5 ಲಕ್ಷ ಕೊಟ್ಟೆ ಸರ್. 6.5 ಲಕ್ಷ ವಿ ವರ್ಷನ್ ಗಾಡಿ. ಕ್ಲಾಸ್ ಆಗಿದೆ ತೋಡಿ. ಸೀರಿಯಸ್ಲಿ ಈ ಸಲ ಕಪ್ಪು ನೀವು ಹೊಡೆದೇ ಹೊಡಿತೀರಾ ಇಲ್ಲಿ ಬಂದ್ರೆ. ಸರ್ XUV ವೇರಿಯಂಟ್ ಅಲ್ಲಿ ನಿಮ್ಮ ಹತ್ರ ಇವಾಗ ಪ್ರೆಸೆಂಟ್ ಇರೋದು XUV 500 ಇದೆ. ಅದು W6 ಇದು. ಹೌದು ಸರ್, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ XUV 500 W6 ಗಾಡಿ ಬಂದು 2015 ಮಾಡಲು ಸಿಂಗಲ್ ಓನರ್ ಇರುತ್ತೆ. ಗಾಡಿ ಬರೀ 8 ಲಕ್ಷ ಕೊಡ್ತೀನಿ ಸರ್. 8 ಲಕ್ಷ ಖಂಡಿತವಲ್ಲೂ ಕೊಡ್ತೀನಿ. 8 ಲಕ್ಷ. ಗುರುಗಳ ಇಲ್ಲಿ ಲೆಕ್ಕ ನೋಡ್ಕೊಳ್ಳಿ. 1 2 2.25 ಏನ್ ಸರ್ ಇಷ್ಟು ಉದ್ದ ಆಯ್ತಾ ಗಾಡಿ? 3 ಮಾರ್ ಬರುತ್ತೆ ಸರ್. ಏನಿಲ್ಲ ನಾನ್ ನಿಂತ್ಕೊಂಡ್ರೆ ಕಾಣುದೇ ಇಲ್ಲ ಗುರು ಇಲ್ಲಿ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಈ ಪಜಾರೋ ಬಂದು ಸ್ಪೋರ್ಟ್ಸ್ ವೇರಿಯಂಟ್ 4x4 2013 ಮಾಡಲಾಗಿರುತ್ತೆ. ಗಾಡಿ ಸೂಪರ್ ಆಗಿದೆ. ಬರೀ 8,30,000 ಗಾಡಿ ಕೊಡ್ತೀನಿ ಸರ್. ಗಾಡಿ ಹೋಯ್ತಾರೆ ಎಲ್ಲ ತಿರುಗಿ ನಮ್ನೇ ನೋಡ್ತಾರೆ. ಖಂಡಿತವಲ್ಲೂ ಫುಲ್ ಲೈನ್ ಎಲ್ಲ ಮಾರುತ್ತಾ ಐತಲ್ವ ಸರ್ ಇದು? ಹೌದು ಸರ್. ಈ ಲೈನ್ ಪೂರ್ತಿ ಮಾರ್ತಿದೆ ಇಲ್ಲಿಂದ ಅಲ್ಲಿವರೆಗೂ.
ಓಕೆ ಸೊ ಇದ್ರ ಇನ್ಕ್ಲೂಡ್ ಸ್ವಿಫ್ಟ್ ಬೇಕಾ, ಸ್ವಿಫ್ಟ್ ಎಲ್ಲ ಇನ್ಕ್ಲೂಡ್ ಆಗಿದೆ, ಎಲ್ಲ ಮಾರುತಿ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಈ ಗಾಡಿ ಬಂದು ಸಿಯಾಜ್ ಮಾರುತಿ ಸುಜುಕಿ ಸಿಯಾಜ್ ಡೆಲ್ಟಾ ವೇರಿಯಂಟ್ ಸರ್. ಗಾಡಿ 2017 ಮಾಡಲು, ಡೀಸೆಲ್ ಇಂಜಿನ್ ಇರುತ್ತೆ, ವಿಡಿಐ ವೇರಿಯಂಟ್. ಗಾಡಿಯ ಬೆಲೆ ಬರೀ 6,70,000 ಕೊಡ್ತೀನಿ ಸರ್. ಲೋನ್ ಬೇಕು ಅಂದ್ರೆ ನೀವು ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಸರ್ ಮಿಕ್ಕಿ ಮಾಡಿ ಲೋನ್ ಮಾಡ್ಕೊಡ್ತೀನಿ. ಓಕೆ ಸೊ ಹಂಗೆ ಬ್ಲೂ ಕಲರ್ ಸ್ವಿಫ್ಟ್ ಇದೆ. ಸೊ ಗುರು ಇವಾಗ ಟ್ರೆಂಡಿಂಗ್ ಇರೋದು, ನೀವು ಯಾವ್ದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಬರೀ ತಾರ್ ಕಾರ್ ಬರುತ್ತೆ. ಬಟ್ ಅದಕ್ಕಿಂತ ಲೆಜೆಂಡ್ ಒಂದಿದೆ ಗೊತ್ತಾ ನಿಮ್ಗೆ? ಸೊ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಸಿಗುದೇ ಇಲ್ಲ ಸರ್ ಇದು. ಖಂಡಿತ ಅದು ನಿಮ್ ಮಾಡಿಫೈ ಮಾಡಿರೋ ಗಾಡಿ ಇದೆ ಇಲ್ಲಿ. ಹೌದು. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಈ ಗಾಡಿ ಬಂದು 2004 ಮಾಡಲು, 19 ಕರ್ನಾಟಕ ಗ್ರೀನ್ ನಂಬರ್ ಆಗಿರೋದು ಗಾಡಿ. ಗಾಡಿಗೆ ಬಲೆರೋ ಇಂಜಿನ್ ಇದೆ, 4ಕ್ಕೆ 5 ಫ್ರೆಶ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ವಿತ್ ಮ್ಯಾಗ್ವೀಲು, ಪವರ್ ಸ್ಟೀರಿಂಗು ಮತ್ತೆ AC ಸಮೇತ ಇರ್ತಕ್ಕಂಥ ಗಾಡಿ. ಸರ್ ಈ ಗಾಡಿನ ಬರೀ 4,80,000 ರೂಪಾಯಿ ಕೊಡ್ತೀನಿ ಸರ್. ನೆಗೆಷಬಲ್ ಇಲ್ವಾ? ಅದಕ್ಕಿಂತ ಕಮ್ಮಿ ಕೇಳಿ. 4,80,000 ರೂಪಾಯಿ ಫೈನಲ್ ಟು ಫೈನಲ್ ಬೆಲೆ ಸರ್. ಇನ್ನ ನೀವು RCB ಟಿ ಶರ್ಟ್ ಹಾಕಿರಾ, ಅದಕ್ಕೆ ಈ ಬಂಪರ್ ಆಫರ್ ಕೊಡ್ತಾ ಇದೀನಿ. ಗುರುಳೆ ಹೋಂಡಾದಲ್ಲಿ ಬೇಕಾ? ಅದು ಅವೈಲೇಬಲ್ ಇದೆ ಸರ್. ಪ್ರೈಸ್ ಆಗ್ಬಿಡಿ ಸರ್. ಸರ್ ಇದು ಹೋಂಡಾ ಜಾಜ್ 2017 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವರ್ಷನ್ ಗಾಡಿ ಸರ್. ಬರೀ 5.5 ಲಕ್ಷಕ್ಕೆ ಕೊಡ್ತೀನಿ. 5.5 ಬರೀ 5.5 ಕೊಡ್ತೀನಿ. ಲೋನ್ ಬೇಕಾ? ಲೋನ್ ಮಾಡ್ಕೊಡ್ತೀರಾ ತಾನೆ? 100% 50,000 ರೂಪಾಯಿ ತಗೊಂಬನ 50 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಆ ಗಾಡಿಗೆ. ಇನ್ನೊಂದು ಗುರುಳೆ ಬೇಕು 50,000 ಅಂದ್ರೆ ಲೋನ್ ಮಾಡ್ಕೊಡ್ತಾರೆ, ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಅಷ್ಟೇ. ಸೊ ಗುರುಳೆ ಸೆಲೆರಿಯೋ ಬೇಕಾ ನಿಮ್ಗೆ? ಅದು ಅವೈಲೇಬಲ್ ಇದೆ ಸರ್. ಹೇಳಿ ಸರ್ ಏನ್ ಪ್ರೈಸ್? ಸರ್ ಸೆಲೆರಿಯೋ ಟಾಪ್ ಅಂಡ್ ZXi ಆಪ್ಷನ್ ಸರ್. ಗಾಡಿ 2018 ಮಾಡಲು, ಗಾಡಿ ಸಿಂಗಲ್ ಓನರ್ ಇರುತ್ತೆ. ಬರೀ 4,80,000 ರೂಪಾಯಿ ಕೊಡೋಣ ಸರ್. ಸರ್ ಲೋನ್ ಆಗುತ್ತಲ್ಲ? ನೀವೊಂದು 60-70,000 ಕೊಡಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ. 60,000 ತಗೊಬನ್ನಿ ಗುರುಗಳೇ, ಕಾರ್ ಸಿಗುತ್ತೆ ನಿಮ್ಗೆ, ಲೋನ್ ಮಾಡಿಸ್ಕೊಳ್ಳಿ. ಸೊ ಆಪಲ್ ಸ್ವಿಫ್ಟ್ ಡಿಸೈರ್ ಬೇಕಾ? ಸ್ವಿಫ್ಟ್ ಡಿಸೈರ್ ಇದೆ, ನೋಡ್ತಾ ಇರ್ಬೋದು, ನ್ಯೂ ಮಾಡಲ್ ಅಂತ ಹೇಳ್ಬೋದು. ಅದ್ರಲ್ಲೂ ನಿಮ್ಗೆ ಒಳ್ಳೆ ಡಿಕ್ಕಿ ಸ್ಪೇಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಂಗೆ. ಸರ್ ಇದು ಡಿಕ್ಕಿ ಸ್ಪೇಸ್ ಇರುತ್ತೆ ಅಂತ ಮಾತ್ರ ಅಲ್ಲ, ಜೊತೆಗೆ ಆಟೋಮೆಟಿಕ್ ಸಹ ಕಸ್ಟಮರ್ ಗೆ ಬಂಪರ್. ಯಾರು ಬೇಕಾದ್ರೆ ಆಟೋಮೆಟಿಕ್ ನೋಡ್ತಾ ಇರೋ ಖಂಡಿತವಲ್ಲೂ ತಗೊಬಹುದು. ಗಾಡಿ 2018 ಮಾಡಲು, ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಅಂತ ತುಂಬಾ ಚೆನ್ನಾಗಿದೆ. ಬರೀ 5,50,000 ರೂಪಾಯಿ ಗಾಡಿ ಕೊಡ್ತೀನಿ. 50,000 ತಗೊಂಬನಿ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಗೋಳ 50,000. ಸೊ KV 100 ಬೇಕಾ? ಅದು ಅವೈಲೇಬಲ್ ಇದೆ. ತುಂಬಾ ಜನ ಮೆಸೇಜ್ ಆಗ್ತಾ ಇರ್ತಾರ ಈ ವೇರಿಯಂಟ್ ಅಲ್ಲಿ ಬೇಕು ಅಂತ. ಸೊ ಅಂತವ್ರಿಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳ್ಬಿಡಿ ಸರ್ ಹಾಗೆ. ಸರ್ ಮಹೀಂದ್ರಾ KUV 100 K6 ಡೀಸೆಲ್ ವೇರಿಯಂಟ್ ಸರ್. 2016 ಮಾಡಲು, ಬರೀ 4,80,000 ರೂಪಾಯಿ ಗಾಡಿ ಕೊಡೋಣ ಸರ್. ಇದು ಈ ಲೋನ್ ಹೋದ್ರೆ ಲೋನ್ ಗೋರೆ ನೀವು ಬರೀ 80,000 ಕೊಡಿ ಸರ್, 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಬನ್ನಿ. ಗೋಳ 80,000 ತಗೊಬನ್ನಿ, ಮಿಕ್ಕು ಲೋನ್ ಮಾಡಿಸ್ಕೊಳ್ಳಿ. ದುಡ್ಡು ಇಲ್ಲ ಅಂದ್ರೆ ಫುಲ್ ಕ್ಯಾಶ್ ಇತ್ತಾ, ಕೆಪಾಸಿಟಿ ಇತ್ತಾ, ಫುಲ್ ಕೊಡ್ಬೇಕಾದ್ರೆ ತಗೊಳ್ಳಿ. ಖಂಡಿತ ಸರ್. ಗುರು ಸ್ವಿಫ್ಟ್ ಡಿಸೈರ್ ಬೇಕಾ ನಿಮ್ಗೆ? ಸೊ ಅಂದ್ರೆ ಇದೊಂದ್ ಸ್ವಲ್ಪ ಅದಕ್ಕೆ ಆಪಲ್ ಸೆಪ್ ಅಲ್ಗೋಯ್ತೀನಿ ಅಂದ್ರೆ ಆಪಲ್ ಸೆಪ್ ಬೇಡ ಅಂದ್ರೆ ಒಂದು ನಾರ್ಮಲ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇದ್ರಲ್ಲಿ ಸರ್ ಹಾಗೆ. ಸರ್ ಸ್ವಿಫ್ಟ್ ಡಿಸೈರ್ ಟೈಪ್ 2 2013 ಮಾಡಲು, ಗಾಡಿ ಬಂದು ಸೂಪರ್ ಆಗಿದೆ. ಬರೀ 3,90,000 ರೂಪಾಯಿ ಕೊಡೋಣ ಸರ್. 3,90,000 ಬರೀ 3,90,000 ಕೊಡ್ತೀನಿ. ಲೋನ್ ಬೇಕು ಅಂದ್ರೆ? ಲೋನ್ ಬೇಕು ಅಂದ್ರೆ ನೀವು ಬರೀ 50,000 ಇಂದ 60,000 ರೂಪಾಯಿ ಹಾಕಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 60,000 ತಗೊಬನ್ನಿ ಗುರುಗಳೇ, ಲೋನ್ ಬೇಕು ಅಂದ್ರೆ ಮಾಡ್ಕೊಡ್ತಾರೆ ಖಂಡಿತ. ಸೊ ಗುರುಗಳೇ ತಾತ ಅಲ್ಲ ಗುರುಗಳೇ, ಟಾಟಾ. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ಗಾಡಿಗೆ ಹೇಗಿದೆ ಅಂತ. ಸೊ ನೀವು ಕುತ್ಕೊಂಡು ಒದ್ದಾಡಿದ್ರು ಏನೂ ಆಗಲ್ಲ. ಸೊ ಈಗ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಟಾಟಾ ಬೋಲ್ಟ್ ಇದು ಗಾಡಿ ಬಂದು 2015 ಮಾಡಲು, ಸಿಂಗಲ್ ಓನರ್ ಗಾಡಿ ಸೂಪರ್ ಆಗಿದೆ ಸರ್. ಗಾಡಿ ಬರೀ 3,80,000 ರೂಪಾಯಿ ಕೊಡ್ತೀನಿ ಸರ್. 3,80,000 ಡೀಸೆಲ್ ಇಂಜಿನ್ ಗಾಡಿ. ನಿಮಗೆ ಲೋನ್ ಬೇಕಾ? 50,000 ಇಂದ 60,000 ರೂಪಾಯಿ ನೀವು ಕೈಯಿಂದ ಹಾಕಿ ಲೋನ್ ಮಾಡ್ಕೊಂಡು ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ ಅಷ್ಟೇ. 60,000 ಗುರುಗಳೇ, ಮಿಕ್ಕುದೆಲ್ಲ ಲೋನ್. ಸರ್ ಮುಂದಿನ ಗಾಡಿ ಬಂದು 2019 ಮಾಡಲು, ಗಾಡಿ VXi ಗಾಡಿ ಅಂತ ಸೂಪರ್ ಆಗಿದೆ. VX ಅಲ್ಲ ZXi ಸಿಂಗಲ್ ಓನರ್ ಗಾಡಿ. ಬರೀ 5,50,000 ರೂಪಾಯಿ ಕೊಡ್ತೀನಿ ಸರ್. ವ್ಯಾಗನರ್ ಎಷ್ಟಿಗೆ ಸರ್? ಬರೀ 5.5 ಲಕ್ಷ. ನಿಮಗೆ ಲೋನ್ ಬೇಕಾ? ಬರೀ 4 ಲಕ್ಷ ಕೊಡಿ. 4 ಅಲ್ಲ 1 ಲಕ್ಷ ಕೊಡಿ, 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಇದು ಬಂದು ರೆನಾಲ್ಡ್ ಸ್ಕಾಲಾ ಸರ್. 2012 ಮಾಡಲು, RXL ವೇರಿಯಂಟ್, ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಗಾಡಿ ಸರ್. ಬರೀ 3,70,000 ರೂಪಾಯಿ. ಸರ್ ಹೋಂಡಾ ಸಿಟಿ ನೋಡ್ತೀರಾ? ಹೋಂಡಾ ಸಿಟಿ 2013 ಮಾಡಲು, ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. ಬರೀ 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದು ನಿಮಗೆ ವರ್ಣ ಫ್ಲೂಡಿಕಲ್ ಕೇಳ್ತಾವ್ರಿಗೆ ಸುಮಾರು ಜನ ಕೇಳ್ತಿರ್ತಾರೆ. ಇವತ್ತು ನಮ್ಮ ಹತ್ರ 2 ಇದೆ ವರ್ಣದಲ್ಲಿ. ಒಂದು ವರ್ಣ ಬಂದು 2012 ಮಾಡಲು, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್, 4 ಲಕ್ಷ ಕೊಡ್ತೀನಿ ಸರ್. ಮತ್ತೊಂದು ಇದು 2015 ಮಾಡಲು, SX ಆಪ್ಷನ್ ಸರ್ ಗಾಡಿ ಇದು. ಈ ಗಾಡಿ ಬಂದು 5,70,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಸಿಯಾಜ್ ಕೇಳ್ತೀರಾ? ಸಿಯಾಜ್ ಮಾರುತಿ ಸುಜುಕಿ ಒಳ್ಳೆ ಸಿಡಾನ್ ವೆಹಿಕಲ್. ಗಾಡಿ ಅಂತ ಸೂಪರ್ ಆಗಿದೆ. 2017 ಮಾಡಲು, ಡೀಸೆಲ್ ಇಂಜಿನ್, VDI ವೇರಿಯಂಟ್. ಬರೀ 5,70,000 ರೂಪಾಯಿ ಗಾಡಿ ಕೊಡೋಣ ಸರ್. 70,000 ರೂಪಾಯಿ ತಗೊಬನ್ನಿ ಸರ್, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ ಸಾಕು ಸರ್. ನೆಕ್ಸ್ಟ್ ಬಂದು ನಿಮಗೆ ಬರೀನೋ ಇದೆ ಸರ್. 2017 ಮಾಡಲು, ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್. ಬರೀ 5,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ರೆನಾಲ್ಡ್ ಡೆಸ್ಟರ್ ಲೇಟೆಸ್ಟ್ ಮಾಡೆಲ್ ಕೇಳ್ತಾವ್ರಿಗೆ 2018 ಮಾಡಲು, ಗಾಡಿನ ಬರೀ 6,80,000 ರೂಪಾಯಿ ಕೊಡ್ತೀನಿ ಸರ್. ಸರ್ ರೆನಾಲ್ಡ್ ಡೆಸ್ಟರ್ ಮತ್ತೊಂದು 2013 ಮಾಡಲು, ಡೀಸೆಲ್ ಇಂಜಿನ್, ಗಾಡಿ ಸೂಪರ್ ಆಗಿದೆ. ಬರೀ 4,50,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಫೋರ್ಡ್ ಇಕೋಸ್ಪೋರ್ಟ್ 2013 ಮಾಡಲು, ಗಾಡಿ ಬಂದು ಸಿಂಗಲ್ ಓನರ್ ಇರುತ್ತೆ. ಬರೀ 4,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಫೈನಲ್ ಇರುವಂತದೆಲ್ಲ ಪೂರ್ತಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀರಿ. ಸೊ ಅದರಲ್ಲಿ ಇಂಟೀರಿಯರ್ ತೋರ್ಸೋಕ್ ಆಗ್ಲಿಲ್ಲ, ಯಾಕೆಂದ್ರೆ ಇಲ್ಲಿರುವಂತ ಕಾರ್ಗಳು ಇಂಟೀರಿಯರ್ ತೋರಿಸ್ತಾ ಇದ್ರೆ ನಾನು ಕುಳ್ತಿರೋದು ಇಳ್ದೋಗುತ್ತೆ. ಆಮೇಲೆ ನೀವು ಒಂದ್ ದಿನ ಎಲ್ಲ ಬೇಕಾಗ್ತದೆ. ಅದಕ್ಕೆ ಸರ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ಇದೇ ತರ ಕೊಡ್ತಾ ಇರಿ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಸೊ ಇವಾಗ ನಾನು ಎಲ್ಲಾ ಕಾರ್ದು ಕೇಳ್ದೆ, ಎಲ್ಲೂ ಒಂದೊಂದ್ ಕಾರ್ದು ಕಮ್ಮಿ ಮಾಡಬೇಕಾಗ್ತದೆ ಸರ್. ಮಾಡೋಣ ಸರ್, ಮಾಡ್ಕೊಳ್ಳೋಣ ಖಂಡಿತ. ಅಲ್ಲಿ ಕಸ್ಟಮರ್ಗೆ ಒಂದು 5,000 ರೂಪಾಯಿ ಕಮ್ಮಿ ಮಾಡ್ಕೊಂಡು, ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬಿಡಿ. ಈ ವಿಡಿಯೋದಲ್ಲಿ ಆಲ್ರೆಡಿ ಕಮ್ಮಿ ಪ್ರೈಸ್.
ಅದಕ್ಕಿಂತ ಕೆಲವೊಂದ್ ಗಾಡಿಗಳು ಮಾತ್ರ 5,000 ಕಮ್ಮಿ ಮಾಡ್ಕೊಳ್ಳೋದು, ಕೆಲವೊಂದ್ ಗಾಡಿಗಳು ಫೈನಲ್ ಆಗಿರುತ್ತೆ ಸರ್. ಆಮೇಲೆ ಇನ್ನೊಂದು ಎಲ್ಲ ಚಾಲೆಂಜಿಂಗ್ ಪ್ರೈಸ್. ಇನ್ನು ಏನಪ್ಪಾ ಅಂದ್ರೆ ಬೇಕಾದ್ರೆ ನೀವು 5 10 ಶೋರೂಮ್ ತಿರ್ಗಾಡಕ್ಕೂ ಬಂದು ಇದೊಂದು ವಿಸಿಟ್ ಮಾಡಿ ಸಾಕು, ಖಂಡಿತ 200% ತಗೋತಾರೆ. ಯಾಕೆಂತಂದ್ರೆ 2013 ಮಾಡಲ್ ಶಿಫ್ಟ್ ಎಲ್ಲ ಏನ್ ಪ್ರೈಸ್ ಅಲ್ಲಿ ಸಿಕ್ಕಿದೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ. ಸೊ ಈ ತರ ಎಲ್ಲ ನೀವು ಬೇರೆ ಕಡೆ ಸಿಗಲ್ಲ, ನಾನೇ ಮಾಡಿದ್ದೀನಿ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನೀವೇನಾದ್ರು ಲೋನ್ ಬೇಕಾ ಸರ್, ಲೋನ್ ಕೊಡ್ತೀರಾ? ಸರ್ ಖಂಡಿತವಲ್ಲ. 2011 ಮೇಗಡೆ ಯಾವ ಗಾಡಿ ಇರುತ್ತೆ ತಗೊಳ್ಳಿ, ನೀವು 11 ಮಾಡಲ್ ಮೇಗಡೆ ಇರಬೇಕು, ನಿಮ್ ಪ್ರೊಫೈಲ್ ಚೆನ್ನಾಗಿರೋ ಆಲ್ಮೋಸ್ಟ್ 80 to 90% ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ತಂದ್ರೆ ಎಲ್ಲ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ಇದು ಹೆಂಗ್ ಬರೋದು ಇಲ್ಲಿಗೆ? ಸರ್ ಇಲ್ಲಿ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಬಂದು ಆಪರೇಟ್ ರೋಡ್ ಡೌನ್ ಅನ್ಫೌಂಡೇಶನ್ ಸರ್ಕಲ್ ಸಿಗುತ್ತೆ. ಇದರ ಲೆಫ್ಟ್ ಹ್ಯಾಂಡ್ ತಗೊಂಡ್ರೆ ಸ್ಟ್ರೈಟ್ ಡೆಡ್ ಎಂಡ್ ನಮ್ಮ ಆಫೀಸ್ ಸರ್. ಈಸಿ. ನಿಮ್ ಮಗು ಕಷ್ಟ ಅಂದ್ರೆ ನಮ್ ವಾಟ್ಸ್ಆಪ್ ನಂಬರ್ ಕೆಳಗಡೆ ಕಾಣಿಸ್ತಾ ಇದೆ, ಆ ನಂಬರ್ಗೆ ಒಂದು ವಾಟ್ಸ್ಆಪ್ ಒಂದು ಹಾಯ್ ಅಂತ ಕಳಿಸ್ಕೊಡಿ, ನಾವೇ ನಿಮ್ಗೆ ಲೊಕೇಶನ್ ಕ್ಯಾಟ್ಲಾಗ್ ಎಲ್ಲ ಕಳಿಸ್ಕೊಡ್ತೀವಿ. ಸರ್ ಇನ್ನೊಂದು ತುಂಬಾ ಮೇಜರ್ ಪ್ರಾಬ್ಲಮ್, ನನ್ನ ಹತ್ರ ಸ್ವಿಫ್ಟ್ ಇದೆ, ಡೆಸ್ಟರ್ ತಗೋಬೇಕು, ಇನ್ನೋವಾ ತಗೋಬೇಕು, ಹೆಂಗೆ ಸರ್ ಅದು? ಬನ್ನಿ ನಿಮ್ ಗಾಡಿ ತಗೊಂಡು ನಾವು ಎಕ್ಸ್ಚೇಂಜ್ ಮಾಡಿ ನಮಗೆ ಬೇರೆ ಗಾಡಿ ಕೊಡ್ತೀವಿ. ಹಂಗೆ ಖಂಡಿತ ಮಾಡ್ಕೊಡ್ತೀನಿ. ಎಕ್ಸ್ಚೇಂಜ್ ಆಫರ್ಗೆ 10,000 ರೂಪಾಯಿ ಎಕ್ಸ್ಚೇಂಜ್ ಬೋನಸ್ ಅಂತ ಸಹ ಕೊಡ್ತೀವಿ ಸರ್. ಹೌದಾ? ಖಂಡಿತ. ಇದು ಬೆಸ್ಟ್ ಆಫರ್ ಕೊಟ್ಟಿದ್ದೀರಾ. ಸೊ ಮೇಜರ್ ಆಗಿ ಸರ್ ಕೊನೆದು, ಸೊ ಇಷ್ಟೊಂದು ನಮ್ಮಂತವ್ರಿಗೆ ತುಂಬಾ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಇಷ್ಟೊಂದು ಕಡಿಮೆ ಪ್ರೈಸ್ ಕಾರ್ ಕೊಡ್ತಾ ಇದ್ದೀರಾ. ಸೊ ಮತ್ತೆ ನಿಮ್ಮಲ್ಲಿ ನಿಮ್ಗೆ ಒಂದು ಅಷ್ಟು ಒಳ್ಳೆ ಮನ್ಸಿದೆ. ಸೊ ಈ ಕೊಡೋ ರೀಸನ್ ನಿಮ್ ಒಳ್ಳೆ ಮನ್ಸು ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಹ್ಮ್. ಏನಂತೀರಾ ರೆಸ್ಪೆಕ್ಟ್ ಸರ್, ಏನಂತೀರಾ ಸರ್? ಮರ ಗಿಡದ ಬಗ್ಗೆ ಸದ್ಯಕ್ಕೆ ಯಾಕೆ, ಸದ್ಯಕ್ಕೆ ಕಾರ್ಗಳ ಬಗ್ಗೆ ನೋಡೋಣ, ಕಾರ್ ತಗೋಣ ಬನ್ನಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸರ್, ನಿಮಗೂ ಒಳ್ಳೇದ್ ಮಾಡ್ಲಿ. ಆದಷ್ಟು ಟ್ರೈ ಮಾಡಿ ಮಾತಾಡಿದ್ದೀನಿ. ಸೊ ಏನನ್ಸ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ತುಂಬಾ ಜನ ಓವರ್ ಆಗಿ ಮಾತಾಡಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀರಾ. ಸೊ ನಮ್ದು ಜಸ್ಟ್ ಇನ್ಫಾರ್ಮೇಶನ್ ಕೊಡೋದಷ್ಟೇ. ಒಂದು ಒಳ್ಳೆ ಕಾರ್ಗಳು ಒಳ್ಳೆ ಬಜೆಟ್ ಅಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ನೋಡಿರುವಂತ ಕಾರ್ಗಳೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿರೋಕೆ. ಇನ್ಯಾರಾದ್ರೂ ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಸರ್ಕಲ್ ಅಥವಾ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಕಾರ್ ತಗೋಬೇಕು ಅಂತ ಅನ್ನೋರ್ಗೆ ಸೊ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ RCB ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ, ಸೊ ಕಮೆಂಟ್ಸ್ ತಿಳಿಸಿ. ನಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಜನ RCB ಫ್ಯಾನ್ಸ್ ಇದಾರೆ ಅಂತ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ನಾನು ಒಬ್ಬ ಕೂಡ. ಸೊ ಹಾಗಾಗಿ ಅಷ್ಟೇ, RCB ರೆಸ್ಪೆಕ್ಟ್.